ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುರಭಿ ವೆಂಕಟೇಶ್. ಟ್ರಾವೆಲ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ನಮ್ಮ ಊರು ತುಮಕೂರು, ನಮ್ಮ ತವ್ರ ಮನೆ ಇರೋಂಥ ಊರು ತುಮಕೂರಿಗೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇತ್ತು, ಸೊ ಬೆಳಗ್ಗೆ ಹೋಗಿ ಸಂಜೆ ಬರೋಣ ಅಂತ ತುಮಕೂರಿಗೆ ಹೊರಟಿದ್ವಿ. ಆ್ಯಂಡ್ ರೋಡೆಲ್ಲ ಏನು ಅಂತ ರಶ್ ಇರಲ್ಲ, ಯಾಕಂದರೆ ನಾವು ಯೂಶ್ವಲಿ ವೀಕ್ ಡೇಗಳು ಹೋಗ್ತೀವಿ ಅಂತ. ಹೋದಾಗ ಒಂದು ಸ್ವಲ್ಪ ಬಿಸಿಲಿತ್ತು, ಹಾಗಾಗಿ ಮನೆಯಲ್ಲಿ ಮೂಸಂಬಿ ಇತ್ತು ಅಂತ ಮೂಸಂಬಿ ಜ್ಯೂಸ್ನ ಮಾಡ್ತಾಯಿದ್ದೀನಿ. ಏನಕ್ಕೆ ಇದನ್ನು ತೋರಿಸ್ತಾ ಇದ್ದೀನಿ ಅಂದರೆ, ಆ್ಯಕ್ಚುಲಿ ಈ ಥರದ್ರಲ್ಲಿ ನೀವು ಮೂಸಂಬಿ ಅಥವಾ ಆರೆಂಜ್ ಜ್ಯೂಸ್ ಮಾಡಿಕೊಂಡು ಕುಡಿದ್ರೆ ನ್ಯೂಟ್ರಿಷನ್ ಹಾಗೆ ಇರುತ್ತೆ. ಯಾಕೆ ಮಿಕ್ಸಿಗೆ ಹಾಕಿ ನೀರು ಹಾಕಿ ಇವೆಲ್ಲ ಏನೂ ಮಾಡೋಕ್ಕೆ ಹೋಗಲ್ಲ. ಹಾಗೆ ಇದಕ್ಕೆ ಸಕ್ಕರೆನೂ ಆ್ಯಡ್ ಮಾಡೋದು ಬೇಕಿಲ್ಲ. ಇದು ಹಿಂದಿನ ಕಾಲದಲ್ಲಿ ತುಂಬ ಜನ ಇದೇ ಥರನೇ ಯೂಸ್ ಮಾಡ್ತಾ ಇದ್ದಿದ್ದು, ಏನಾರ ಮನೆಯಲ್ಲಿ ಪಾನ್ಕಾಗಲಿ ಜ್ಯೂಸ್ ಆಗಲಿ ಮಾಡೋಕ್ಕೆ. ಬಟ್ ಇದು ಫಿಲಿಪ್ಸ್ ಅವ್ರದ್ದು ಎಲೆಕ್ಟ್ರಿಕಲ್ ಜ್ಯೂಸ್ ಮೇಕರ್. ಇದು ತುಂಬ ಸಿಂಪಲಾಗಿ ಚಿಕ್ಕದಾಗಿದೆ, ಕಾಂಪ್ಯಾಕ್ಟಾಗೂ ಇದೆ. ನೀವು ಅದನ್ನು ಅರ್ಧ ಹೋಲ್ ಸೀಳ್ಬಿಟ್ಟು ಅದ್ರ ಮೇಲೆ ಇಟ್ಟರೆ ಬೀಜ ಮೇಲೆ ನಿಂತ್ಕೊಳ್ಳುತ್ತೆ, ಜ್ಯೂಸ್ ಕೆಳಗೆ ಬರುತ್ತೆ. ನನಗೆ ಇದು ತುಂಬ ಇಷ್ಟ ಆಯಿತು. ಒಂಥರ ಕಾಂಪ್ಯಾಕ್ಟಾಗಿದೆ ಅಂತ ನಿಮ್ಗಳಿಗೂ ತೋರಿಸ್ತಾನೆ. ಆ್ಯಂಡ್ ಇದ್ರ ರೇಟ್ ಎಲ್ಲ ನನಗೆ ಗೊತ್ತಿಲ್ಲ ಎಷ್ಟು ಕೊಟ್ಟು ತೊಗೊಂಡು ಬಂದಿದ್ದು ಅಂತ, ಯಾಕೆಂದರೆ ಯಾರು ಗಿಫ್ಟ್ ಕೊಟ್ಟಂಥ ಒಂದು ಐಟಮ್. ಯಾಕೆಂದರೆ ಈ ಥರದ್ದು ಗಿಫ್ಟ್ ಕೊಟ್ಟಾಗ ಯೂಶ್ವಲಿ ತುಂಬ ಜನಕ್ಕೆ ಉಪಯೋಗ ಆಗುತ್ತೆ. ಸೊ ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾಯಿನಿ. ಟೇಸ್ಟಿಯಾಗಿತ್ತು, ಸಕ್ಕರೆ ಎಲ್ಲ ಏನೂ ಹಾಕ್ಕೊಳ್ಳೋದಂಗೆ ಕೂಡಿದ್ವಿ. ಇಷ್ಟಾದಮೇಲೆ ಫಸ್ಟ್ ನಾವು ಬರೋದು ತುಮಕೂರಿಗೆ ಹೋಗ್ತಿದ್ದಂಗೆ ನಮ್ಮ ತೋಟಕ್ಕೆ ಹೋಗ್ತೀವಿ. ಯಾಕೆಂದರೆ ತೋಟದಲ್ಲಿ ಏನೇನು ಬಿಟ್ಟಿದೆ, ಎಷ್ಟೆಷ್ಟು ಚಿಗುರಿದೆ ಪ್ರತಿಯೊಂದು ನೋಡಬೇಕು ಅಂತ. ನಮ್ಮ ತೋಟದ ಹಲಸಿನ ತೊಳೆ ನನಗೆ ಪರ್ಸ್ನಲಿ ಈ ಥರ ತೋಟಕ್ಕೆಲ್ಲ ಹೋದಾಗ ಸುತ್ತಾಡಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಹಾಗೆ ಒಂದು ಹಲಸಿನಕಾಯಿ ಬಿದ್ದಿತ್ತು, ಇದನ್ನು ಕಟ್ ಮಾಡಿಡ್ತಾಯಿದ್ರು. ತೊಳೆ ತುಂಬ ಚಿಕ್ಕದು, ವೈಟ್ ಇದೆ, ಬಟ್ ತುಂಬ ಟೇಸ್ಟಿಯಾಗಿತ್ತು. ಹಾಗಾಗಿ ಹಲಸಿನ ತೊಳೆ ಮೊದಲೇ ನನಗೆ ತುಂಬ ಫೇವ್ರೆಟ್. ಹಾಗಾಗಿ ಇದನ್ನು ತಿಂದು ಅಲ್ಲಿ ಒಂದಷ್ಟು ಟೊಮ್ಯಾಟೊ ಬೇರೆ ಏನೇನೋ ಬಿಟ್ಟಿರುತ್ತೆ, ಎಲ್ಲನೂ ಕಿತ್ಕೊಳ್ಳೋಕ್ಕೆ ನೋಡ್ತೀನಿ ಏನಾರು ಮನೆಗೆ ತರೋಕ್ಕಾಗುತ್ತಾ ಅಂತ. ಯಾಕೆಂದರೆ ತುಂಬ ಚೆರಿ ಟೊಮ್ಯಾಟೊಗಳು ಬಿಡುತ್ತೆ, ಅದನ್ನೆಲ್ಲ ಆರಾಮಾಗಿ ತೊಗೊಂಡು ಬಂದು ಮನೇಲಿ ಯೂಸ್ ಮಾಡ್ಕೋಬೋದು ಅಂತ. ಇಷ್ಟಾದಮೇಲೆ ಮೇಯ್ನಾಗಿದ್ದು ಮಳೆನೂ ಬಂದಿತ್ತು, ನೀರು ಹಾಕ್ತಿದ್ದಿಂದ ಕನಕಾಂಬರ ಹೂವು ಚೆನ್ನಾಗಿ ಅರಳಿತ್ತು. ಅಂದರೆ ಕಟ್ಕೊಂಡು ಮುಡ್ಕೊಳ್ಳೋ ಅಷ್ಟು ಅರಳಿತ್ತು ಅಂತ ಕಿತ್ತಣ ಅಂತ ಅಂದ್ಕೊಂಡೆ. ನನಗೆ ಈ ಥರ ಕೆಲಸಗಳು ತುಂಬ ಇಷ್ಟ ಆಗುತ್ತೆ. ನಿಮ್ಗಳು ಯಾರ್ಯಾರು ಈ ಥರ ಇಷ್ಟಪಡ್ತೀರಾ ಅನ್ನೋದನ್ನು ನನಗೂ ಕಾಮೆಂಟ್ ಮಾಡಿ ತಿಳಿಸಿ. ಏನೇ ಇದೆಲ್ಲ ಹಿಂದಿನ ಕಾಲದವ್ರು ಮಾಡ್ತಾರೆ ಅಥವಾ ನಾವು ಅವಾಗ ಮಾಡ್ತಿದ್ವಿ ಅಂತ ಏನೇ ಮೆಮೊರೀಸ್ ಇದ್ರೂ ಈ ಥರ ಕೆಲಸಗಳು ಅಂತ ನನಗೆ ಅನಿಸುತ್ತೆ. ಬೇರೆ ನಾವು ಯಾವಾಗಲೂ ಮೊಬೈಲು ಸಿಸ್ಟಮ್ ಮುಂದೆ ಕೂತಿರೋ ಬದಲು ಈ ಥರದ್ದು ಒಂಥರ ಮೈಂಡ್ ತುಂಬ ರಿಫ್ರೆಶ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ನನಗೆ ಗಿಡಗಳ ಜೊತೆ ಎಲ್ಲ ಕಾಲ ಕಳಿಬೇಕು ಅನ್ನೋ ತುಂಬ ಇಷ್ಟ. ಇಷ್ಟು ಕನಕಾಂಬರ ಬಿಟ್ಟಿದೆ, ಕಿತ್ಕೊಂಡಿದ್ದೀನಿ. ಇದನ್ನು ದಂಡೆ ಥರ ಕಟ್ಕೊಡ್ತಾರೆ ಆಂಟಿ. ಸೊ ಕಟ್ಟಿದ ಮೇಲೆ ನಿಮ್ಗಳಿಗೂ ಹೇಗೆ ಬರುತ್ತೆ ಅನ್ನೋದು ತೋರಿಸ್ತೀನಿ. ಅದು ನನಗೆ ಮುಡ್ಕೊಳ್ಳೋಕ್ಕೆ ಅಂತ ಕಿತ್ಕೊಂಡ್ಬಂದಿದ್ದೀನಿ. ಆ್ಯಂಡ್ ಇಲ್ಲಿಗೆ ಬಂದಾಗ ಇದು ನಮ್ಮ ತೋಟದಲ್ಲಿ ಇರುವಂಥ ಬಾವಿ. ನೀರಿದೆಯೋ ಇಲ್ವೋ ಅಂತ ನೋಡ್ತಾ ಇದ್ದೆ. ಯಾಕೆಂದರೆ ಈಗ ನಾವು ಸಿಟಿನಲ್ಲಿ ಇರ್ತೀವಿ, ಬಾವಿಗಳು ಎಲ್ಲ ನೋಡೋದೇ ಅಪರೂಪ. ಬಟ್ ನೀರಿತ್ತು, ಸಾಕಷ್ಟೇ ಇತ್ತು ಬಿಸಿಲು ಆದ್ರೂ. ದೊಡ್ಡ ಪತ್ರೆ ಹೀಗೆ ತಂಬುಳಿ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಹರಡಿದೆ. ಅಷ್ಟಲ್ಲದೆ ಇಲ್ಲಿ ವಿಳೆದೆಲೆ ಚೆನ್ನಾಗಿ ಚಿಗುರಿದೆ, ಅಲ್ಲೆಲ್ಲ ಫುಲ್ ಚಿಗುರ್ಕೊಂಡಿದೆ, ಎಲ್ಲ ಚಿಗುರಿದೆ. ಕಟ್ಟಿದ್ದು ಆಗಿದೆ, ನಾರ್ಮಲ್ಲಾಗಿ ಕಟ್ಟಿಲ್ಲ, ದಂಡೆ ಥರ ಇದನ್ನು ಕಟ್ಟಿದ್ದಾರೆ. ಸಕ್ಕದಾಗಿ ಕಾಣಿಸುತ್ತೆ. ಇದರ ಒಂಥರ ತುಂಬದಂಗೆ ಇರುತ್ತೆ. ಇದು ಈ ಥರದ್ದು ಕಟ್ಟಕ್ಕೆ ನನಗೆ ಬರಲ್ಲ. ಬೈ ಚಾನ್ಸ್ ನಿಮಗೆ ಈ ಥರದ್ದು ಹೇಗೆ ಅಂತ ತೋರಿಸ್ಬೇಕು ಅಂತಂದರೆ ನೆಕ್ಸ್ಟ್ ಟೈಮ್ ತುಮಕೂರಿಗೆ ಬಂದಾಗ ಆಂಟಿ ಕಟ್ಟಬೇಕಾದ್ರೆ ಯಾವ ಥರ ಕಟ್ತಾರೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಕಾಮೆಂಟ್ ಮಾಡಿ ಹೇಳಿ, ನೀವುಗಳು ಈ ಥರ ಕಟ್ಟೋದನ್ನು ಕಟ್ಕೋಬೇಕು ಅಂದರೆ ಕಟ್ಟೋದು ಕಲ್ತ್ಕೋಬೇಕು ಅಂತ ಇಷ್ಟ ಇದೆ. ಸದ್ಯಕ್ಕೆ ಇದನ್ನು ನಾನು ಮುಡ್ಕೋತಾ ಇದ್ದೀನಿ. ಟ್ರೆಡಿಷ್ನಲಾಗಿ ಕಾಣಿಸ್ತಾ ಇದೆ ಮುಡ್ಕೊಂಡ್ರೆ. ಸೊ ಈ ಕಲರ್ ಆ್ಯಕ್ಚುಲಿ ವೆಂಕಟೇಶ್ಗೆ ತುಂಬ ಇಷ್ಟ, ಅಂದರೆ ಕನಕಾಂಬರ ಕಲರ್. ಹಾಗಾಗಿ ನಾನು ಇದನ್ನು ಯಾವಾಗ ಕಟ್ಕೊಂಡು ಈ ಥರ ಮುಡ್ಕೋತಾ ಇದ್ದೀನಿ. ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ. ಕೂದಲು ಕ್ಲೀನಾಗಿ ಹಿಂದೆ ಒಂದು ಪೊನಿಟೈಲ್ ಹಾಕೊಂಡಾಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಷ್ಟಾದಮೇಲೆ ಸೋಮವಾರ ಆಗಿದ್ದರಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ಗಂಗಾಧರೇಶ್ವರನ ದೇವಸ್ಥಾನ ಚಿಕ್ಕಪೇಟೆನಲ್ಲಿ ಆ್ಯಕ್ಚುಲಿ ಇದು ಫೇಮಸ್. ಹಾಗೆ ಹಳೇ ದೇವಸ್ಥಾನ ಇದು ಅಂತ ಏನು ಜನ ಇರಲ್ಲ. ಸೋಮವಾರ ಯೂಶ್ವಲಿ ಈಶ್ವರನ ಗುಡಿಗೆ ನಾನು ಹೋಗಿ ಬರ್ತೀನಿ ಅಂತ ನಾನು ಅಮ್ಮ ಆಚೆ ಹೊರಟಿದ್ವಿ. ಹಾಗೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಬಂದು ಹಾಗೆ ರೋಡಲ್ಲಿ ನಂಗೆ ಕಾಣಿಸಿದ್ದು ಐಸ್ ಆ್ಯಪಲ್ ಅಥವಾ ತಾಟಿ ನುಂಗು ಅಂತಾರಲ್ಲ, ಇದನ್ನು ಆ್ಯಕ್ಚುಲಿ ತೊಗೊಂಡು ಬಂದು 50 ರೂಪಾಯಿ ಒಂದಂತೆ. ಇಲ್ಲಿ ನಾನು ರೀಸೆಂಟಾಗಿ ಕೇಳಿದಾಗ 80 ರೂಪಾಯಿ ಹೇಳಿದರು. ಹಾಗಾಗಿ 50 ರೂಪಾಯಿ ಅಂತ ಇದನ್ನು ಪಾರ್ಸೆಲ್ ತೊಗೊಂಬಂದು ಮನೇಲೆಲ್ಲ ತಿನ್ಬೋದು ಅಂತ ತೊಗೊಂಡು ಬಂದೆ. ಸೊ ಆ್ಯಕ್ಚುಲಿ ತುಮಕೂರಿಂದ ವಾಪಸ್ ಬಂದೆ. ತುಮಕೂರಿಂದ ಒಂದೇ ದಿನ ಅಷ್ಟೇ ಕೆಲಸ ಇದ್ದು. ಸೊ ಬೆಳಗ್ಗೆ ಹೋಗಿ ಸಂಜೆ ಬಂದ್ವಿ. ಇವತ್ತಿಂದ ಒಂದು ಬ್ಲಾಗ್ ಆ್ಯಕ್ಚುಲಿ ತುಂಬ ಕ್ಯಾಶುವಲ್ ಬ್ಲಾಗ್ ಆಗಿತ್ತು. ನಾನು ತುಮಕೂರಿಗೆ ಹೋದಾಗ ಹೇಗಿರ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನ ನಿಮಗೂ ತೋರಿಸ್ತೀನಿ. ಹಾಗೆ ನಮ್ಮ ತೋಟ ಕೂಡ ತೋರಿಸಿದ್ದೇನೆ. ಇದು ನೀವು ನೋಡ್ತಾ ಇದ್ದರೆ ನೆಕ್ಸ್ಟ್ ಡೇಗೂ ಹೂವು ಇಟ್ಕೊಂಡಿದ್ದೆ. ಸೊ ಬಂದ ಮೇಲೆ ಏನೂ ಆಗಿರಲಿಲ್ಲ ಹೂವು. ಅದಕ್ಕೆ ಏನು ಮಾಡಿದೆ ಅಂತಂದರೆ ಇದನ್ನೇನು ಫ್ರಿಜ್ಜಲ್ಲಿ ಇಡೋಕ್ಕೂ ಹೋಗಲಿಲ್ಲ,
ಮುಡ್ಕೊಂಡಿದ್ದನ್ನ ಒಂದು ಒದ್ದೆ ಬಟ್ಟೆನಲ್ಲಿ ಹಾಕ್ಬಿಟ್ಟು ಸುಮ್ಮನೆ ಲೈಕ್ ಈ ಥರ ಒಂದು ಒದ್ದೆ ಬಟ್ಟೆನಲ್ಲಿ ಹಾಕ್ಬಿಟ್ಟು ಮೇಲೆ ಸ್ವಲ್ಪ ನೀರು ಚುಮುಕ್ಸ್ಬಿಟ್ಟು ಬೇಸಿಗೆಗಾಲ ಇರೋದ್ರಿಂದ ಹಾಗೆ ಇಟ್ಟಿದ್ದೆ, ಏನೂ ಆಗಿರಲಿಲ್ಲ. ಮತ್ತೆ ಇದನ್ನ ಮುಟ್ಕೊಂಡಿದ್ದೀನಿ. ಮನೇಲಿ ಬಿಟ್ಟಿದ್ದು ಹೂವು ನನಗೆ ತುಂಬ ಇಷ್ಟ. ಆ್ಯಂಡ್ ನಾವು ಅವಾಗ ಆ್ಯಕ್ಚುಲಿ ಕಾಲೇಜಲ್ಲಿ ಹೋಗ್ಬೇಕಾದ್ರೆ ಮಲ್ಲಿಗೆ ಹೂವು ತುಂಬ ಬಿಡೋದು, ಲೈಕ್ ಮಾರ್ಗಟ್ಲೆ ಮನೆಯಲ್ಲಿ ಕಟ್ಟೋಂಗೆ ಬಿಡೋದು ತೋಟದಲ್ಲಿ. ಸೊ ಆಫೀಸಲ್ಲಿ ಕಾಲೇಜಲ್ಲಿ ಎಲ್ಲರಿಗೂ ತೊಗೊಂಡೋಗಿ ಇಷ್ಟು ಹೂವನ್ನ ಕೊಡ್ತಾ ಇದೆ. ಅದು ಜಾಸ್ತಿ ಆಫೀಸ್ಗೆ ಹೋಗ್ಬೇಕಾದ್ರೆ ತುಂಬ ಬಿಡೋದು ಅಂತ ಕಟ್ಕೊಡೋರು. ಇದೆಲ್ಲ ಒಂದು ಮೆಮೊರೀಸ್ ಅಷ್ಟೇ. ಸೊ ನಿಮ್ಗಳ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ, ಯಾಕೆ ನಿಮ್ಗಳಿಗೂ ತುಂಬ ಜನಕ್ಕೆ ಇಷ್ಟ ಇರ್ಬೋದು ಹೂವು ಮುಡ್ಕೊಳ್ಳೋಕ್ಕೆ. ಬಟ್ ಏನಂದ್ರೆ ಯಾವಾಗಲೂ ನಾವು ಆಚೆ ತೊಗೊಂಡೆ ಮುಡ್ಕೊಳ್ಳೋಕ್ಕೆ ಒಂಥರ ಸರಿ ಹೋಗಲ್ಲ ಅಂತ, ಈ ಥರ ಲಕ್ಷಣವಾಗಿ ಇರುತ್ತೆ ಅಂತ ಇದನ್ನು ನಾನು ಮುಟ್ಕೊಂಡಿದ್ದೀನಿ. ಹೇಗಿದೆ ಅನ್ನೋದನ್ನ ನನಗೆ ಹೇಳೋದನ್ನ ಮಿಸ್ ಮಾಡಿಬಿಡಿ. ಹಾಗೆ ತುಮಕೂರಲ್ಲಿ ನಾನು ಚಿಕ್ಕ ಬಾಕ್ಸ್ಗಳು ತೊಗೊಂಡೋಗಿದ್ದೆ, ಏನಾರ ಬೈ ಚಾನ್ಸ್ ಅಮ್ಮ ಏನಾರು ಮಾಡಿಟ್ಟಿದ್ರೆ ತೊಗೊಂಡು ಬರೋಣ ಅಂತ. ಆದರೆ ಎಲ್ಲ ಜಾಸ್ತಿನೇ ಆಗಿತ್ತು. ಆ್ಯಂಡ್ ಮಾವಿನಕಾಯಿ ಎಲ್ಲ ಆಲ್ಮೋಸ್ಟ್ ಸೀಸನ್ ಮುಗಿತಾ ಇದೆ ಅಂತ ಸಾಕಷ್ಟು ತರಾವರಿ ಚಟ್ನಿ ಮಾಡಿಕೊಟ್ಟಿದ್ದಾರೆ. ಸೊ ತೋರಿಸ್ತೀನಿ. ಒಂದು ತುರಿದ್ಬಿಟ್ಟು ಮಾಡಿಕೊಟ್ಟಿದ್ದಾರೆ ಚಟ್ನಿ, ಫ್ರೆಶ್ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ಸೊ ದೊಡ್ಡ ಡಬ್ಬದಲ್ಲೇ ಹಾಕ್ಕೊಟ್ಟಿದ್ದಾರೆ. ಇದು ಸುಮಾರು ದಿನ ಆ್ಯಕ್ಚುಲಿ ಇರುತ್ತೆ, ಹಾಳೇನೂ ಆಗಲ್ಲ. ಆದರೆ ತುಂಬ ಕರೆಂಟ್ ಹೋಗ್ತಿದೆ, ಈ ಥರದ್ದೆಲ್ಲ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ದಿನ ಇಟ್ಕೊಂಡು ಚಿತ್ರಾನ್ನ ಕಲ್ಸಕ್ಕೆ ಅಥವಾ ದೋಸೆಗೆ ಚಪಾತಿಗೆ ಎಲ್ಲ ಬಾಡಿಸ್ಕೊಳಕ್ಕೂ ಚೆನ್ನಾಗಿರುತ್ತೆ ಅಂತ ತುರಿದು ಮಾಡಿರೋಂಥ ಒಂದು ಚಟ್ನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಮಾಡಿಕೊಟ್ರು, ಅದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಇನ್ನೊಂದು ಥರ ಚಟ್ನಿ ಮಾಡಿಕೊಟ್ಟಿದ್ದಾರೆ. ಇದು ಫುಲ್ ತುಂಬೋಗ್ಬಿಟ್ಟಿದೆ, ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಒಳ್ಳೆ ಥರ ಈ ಹೋಟ್ಲೆಲ್ಲ ಕೊಡ್ತಾರಲ್ಲ ಆ ಥರ ಟೇಸ್ಟ್ ಸಕ್ಕತ್ತಾಗಿದೆ. ಸೊ ಇವೆರಡನ್ನ ತೊಗೊಂಡ್ಮೇಲೆ ತುಮಕೂರಲ್ಲಿ ಅಮ್ಮ ಮಾಡಿಟ್ಟಿದ್ರು ಅಂತ ನಂಗೋಸ್ಕರ ಮಾಡಿಕೊಟ್ರು ಫ್ರೆಶ್ ಆಗಿ. ಹಾಗಾಗಿ ಇವೆರಡನ್ನ ತೊಗೊಂಡು ಬಂದಿದೆ. ಅದೇ ಒಂದಷ್ಟು ಹೂ ತೊಗೊಂಡು ಬಂದೆ. ಆ್ಯಂಡ್ ತುಂಬ ಜನ ಕೇಳ್ಬೋದು ಇಲ್ಲಿ ಸಿಗದೆ ಇರೋ ಹೂವು ಅಂತೆಲ್ಲ, ಈ ಥರದ್ದೆಲ್ಲ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದ್ರೆ ನಾನು ಆ ಥರದಕ್ಕೆಲ್ಲ ನನಗೆ ಫಸ್ಟ್ ಆಫ್ ಆಲ್ ಈ ಥರ ಕ್ವೆಶನ್ಸ್ಗೆಲ್ಲ ಉತ್ತರ ಕೊಡೋಕ್ಕೆ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಇಲ್ಲಿ ಸಿಗದೆ ಇರೋದಾ ಅಲ್ಲಿ ಸಿಗದೆ ಇರೋದಾ ಆ್ಯಂಡ್ ಈ ಥರದಕ್ಕೆ ಅಲ್ಲ. ಏನೋ ಅಂದರೆ ತುಮಕೂರಿಗೆ ಹೋಗಿರ್ತೀನಲ್ಲ, ಒಂದು ರೇಟ್ ಕಮ್ಮಿ, ಹಾಗೆ ತುಮಕೂರು ಅಂದರೆ ಏನೋ ಒಂದು ಅಟ್ಯಾಚ್ಮೆಂಟ್. ಸೊ ಹಾಗಾಗಿ ಎಲ್ಲ ಕಲರ್ ಶಾವಂತಿಗೆ ನೋಡಿ, ಎಷ್ಟು ಕಲರ್ಸಲ್ಲಿ ಶಾವಂತಿಗೆ ಹೂವಿದೆ ಅಂತಂದರೆ ಎಲ್ಲ ಮಿಕ್ಸ್ ಅಂತ ಹಾಕ್ಕೊಟ್ರು. ಆ್ಯಂಡ್ ನಾನು ವಾಪಸ್ ಬರ್ಬೇಕಾದ್ರೆ ತೊಗೊಂಬಂದೆ, ಅಂದರೆ ಎಲ್ಲ ಕ್ಲೋಸ್ ಮಾಡಿ ತೊಗೊಂಡು ಹೋಗ್ತಾ ಇದ್ರಾಗಲೇ. ಹಾಗಾಗಿ 50 ರೂಪಾಯಿ 1/4 kg ಹಾಕ್ಕೊಟ್ರು. ಎಷ್ಟು ಚೆನ್ನಾಗಿದೆ ಕಲರ್ಸ್ಗಳು, ಸುಮಾರು ದಿನ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದ್ರ ಜೊತೆ ರೋಸು ಇದೆ, ರೆಡ್ ಕಲರ್ ಹಾಗೆ ಯೆಲ್ಲೋ ಕಲರ್ ರೋಸ್. ಇಷ್ಟಕ್ಕೆ 50 ರೂಪಾಯಿ ಕೊಟ್ಟೆ. ಸೊ ಇದು ನಮ್ಮ ತುಮಕೂರಿಂದ ಬಂದಂಥ ಇಷ್ಟು ಸಾಮಾನುಗಳ ಜೊತೆ ಹಲಸಿನ ತೊಳೆ ಇತ್ತು, ಹಲಸಿನ ತೊಳೆ ತೊಗೊಂಡು ಬಂದೆ. ಆ್ಯಂಡ್ ಒಂದು 4 ಮಾವಿನಕಾಯಿ ತೊಗೊಂಡು ಬಂದೆ. ಒಂದು ಸಲ ಹೋಗ್ತೀನಿ ತುಮಕೂರಿಗೆ ಅಂದರೆ. ಆ್ಯಂಡ್ ಅದ್ರ ಜೊತೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಅದನ್ನ ಕೂಡ ನಾನು ಅಲ್ಲಿಂದನೇ ತೊಗೊಂಡು ಬರ್ತೀನಿ. ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಅಂಗಡಿ ತೋರಿಸ್ತೀನಿ. ಮಂಡಿಪೇಟೆನಲ್ಲಿ ಒಂದು ಅಂಗಡಿಲಿ ತೊಗೊಂಡು ಬರ್ದು ತುಂಬ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ರೇಟ್ ಕಮ್ಮಿ, ಮೇನ್ಲಿ ರೇಟ್ ಕಮ್ಮಿ ಅಂತ ತೊಗೊಂಡು ಬಂದೆ. ಸೊ ಇಷ್ಟು ಆಗಿತ್ತು ನಮ್ಮ ಬೆಳಗ್ಗೆ ಹೋಗಿ ಸಂಜೆ ಬಂದಿರುವಂಥ ತುಮಕೂರು ಟ್ರಿಪ್ಪಲ್ಲಿ ಇಷ್ಟೆಲ್ಲ ಆಗಿತ್ತು. ಇಷ್ಟಲ್ಲದೆ ಸಾಕಷ್ಟು ಹಣ್ಣುಗಳನ್ನ ತೊಗೊಂಡೆ. ಹಣ್ಣು ತರಕಾರಿ ಪ್ರತಿ ಒಂದು ತುಮಕೂರಿಂದ ತುಮಕೂರು ಜಾಸ್ತಿ ತುಮಕೂರಲ್ಲಿ ಹೋದಾಗೆಲ್ಲ ಇವೆಲ್ಲ ಎತ್ಕೊಂಡು ಬರ್ತೀನಿ. ಯಾಕೆಂದರೆ ಹಣ್ಣೆಲ್ಲ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ, ಯಾಕೆಂದರೆ ಅಲ್ಲಿ ಸ್ವಲ್ಪ ಹಳ್ಳಿ ಕಡೆಯಿಂದೆಲ್ಲ ತೊಗೊಂಡು ಬರ್ತಾರೆ ಅಂತ. ಹಾಗೆ ರೇಟ್ ಮೇಯ್ನಾಗಿ ರೇಟ್ ಕೂಡ ಕಮ್ಮಿ. ಒಂದ್ಸಲ ಹೋದಾಗ ಹಾಗಂತ ನಾವು ಇಡೀ ತಿಂಗಳಿಗೆ ತರೋಕ್ಕಾಗಲ್ಲ, ಬಟ್ ಹೋದಾಗ ಒಂದ್ಸಲ ಬಾಳೆಹಣ್ಣು, ಕರ್ಬೂಜ ಹಣ್ಣು, ದಾಳಿಂಬೆ, ಆಮೇಲೆ ಮಾವಿನ ಹಣ್ಣು ಎಲ್ಲ ತೊಗೊಂಡು ಬಂದೆ. ಇದ್ರ ಜೊತೆ ಸಾಕಷ್ಟು ತರಕಾರಿಗಳು ಬಂದಿದೆ, ಬಟ್ ನಾನು ತರಕಾರಿ ಹಣ್ಣು ಎಲ್ಲ ನಿಮ್ಗೆ ಏನು ತೋರ್ಸೋಕ್ಕೆ ಹೋಗಲಿಲ್ಲ. ಸೊ ಎಸ್, ಇವತ್ತಿನ ಒಂದು ತುಂಬ ಪ್ಲೇನ್ ಆ್ಯಂಡ್ ರಾ ವಿಡಿಯೋ ಆಗಿತ್ತು. ಹೋಪ್ ನಿಮ್ಗಳಿಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಆಸ್ ಯೂಶುವಲ್ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.